ಮನೇಲಿ ಯಾರು? ಪಟೇಲಪ್ಪರೇ. ಪಟೇಲಪ್ಪರೇ. ಏನ್ ರಕ್ಷಣಿ? ಏನು ನಮ್ಮ ಪಟೇಲಪ್ಪರು ಇಲ್ಲಿ ಬರ್ಬಿಟ್ಟಾರೆ ಅಂತ ನೋಡ್ತಾ ಇದೀಯಾ? ಹಂಗಲ್ಲ ಪಟೇಲಪ್ಪರೇ, ನೀವೇನು ಇಲ್ಲಿ ಅಂತ ಎಲ್ಲಾನು ಕೆಲಸ ಮಾಡ್ಬಿಟ್ಟೆ ಬಂದಲ್ಲ. ಅಮ್ಮರು ಹೋಗು ಈಗ ಅಂತ ಕಳ್ಸೋರು, ಅದಕ್ಕೆ ಬಂದೆ ಪಟೇಲಪ್ಪರೇ. ಆಯ್ತು ಸುಮ್ನಿರು. ಯಾಕೆ ನಾನು ನಿನ್ ನೋಡಕ್ ಬರಕ್ಕೆ ಕೆಲಸನೇ ಇರ್ಬೇಕಾ? ಸುಮ್ನೆ ಬಂದು ಮಾತಾಡ್ಸ್ಕೊಂಡು ಹೋಗೋದು ಬೇಡವಾ? ಪಟೇಲಪ್ಪರೇ ಏನು ಹೇಳ್ತಾ ಇದ್ದೀರಿ ನೀವು? ನನ್ಗೊಂದು ಅರ್ಥ ಆಯ್ತಿಲ್ಲ. ನೋಡು, ಏನೂ ಇಲ್ಲ. ನೋಡಿದ್ರಾಗ ಸೈನಿ ನಿನ್ ಕುಟ್ ಮುಚ್ಕೊಂಡೇನು ನನ್ನ ಹೆಂಡತಿ ಕಂಡ್ರೆ ನನಗೊಂಚೂರು ಇಷ್ಟ ಇಲ್ಲ. ನೋಡು, ಅವಳಿಂದ ನಾನು ಒಂದು ದಿವಸ ಸುಖ ಅನುಭವಿಸಿಲ್ಲ. ನಾನು ಅವಳಿಂದ ಬರೀ ನರ್ಕನೇ ನಾನು ಅನುಭವಿಸಿರೋದು. ನೋಡು, ನಾನೊಂದು ಮಾತು ಹೇಳ್ತೀನಿ, ನೀನು ನಡ್ಸ್ಕೊಟ್ಟಿಯಾ? ಪಟೇಲಪ್ಪರೇ, ನೀವೇನೇನೋ ಮಾತಾಡ್ಬಿಡಿ, ನನಗೆ ಹೆದರಿಕೆ ಆಯ್ತದೆ. ಅಯ್ಯೋ, ನೀನು ಯಾಕೆ ಹೆದರ್ಕತ್ತೀಯ? ನಾನೇನು ರಾಕ್ಷಸನಾ? ನಾನು ನಿಮ್ಮಂಗೆ ಮನುಷ್ಯನೇ ತಾನೇ. ನೋಡು, ಇಲ್ಲಿ ನಾನು ಪಟೇಲಪ್ಪ ಅಲ್ಲ, ನೀನು ನಮ್ಮ ಮನೆಗೆ ಕೆಲಸ ತೊಳಲ್ಲ, ಸರಿಯಾ? ನೋಡು, ನೀನು ನೋಡಿದ ತಕ್ಷಣ ನನಗೆ ಭಾಳ ಇಷ್ಟ ಆಗ್ಬಿಟ್ಟೆ, ಆಯಿತಾ? ನೀನೇನಾದ್ರೆ ಹ್ಞೂ ಅಂತ ಒಪ್ಕೊಂಡ್ರೆ ನಿನಗೆ ನಾನು ಭಾಳ ಕೊಡ್ತೀನಿ, ನಿನ್ನ ಮದುವೆ ಐತಿ ನಾನು. ಪಟೇಲಪ್ಪರೇ, ಇದೇ ಹಿಂಗೆ ಮಾತಾಡ್ತಾ ಇದ್ದೀರಿ ನೋಡಿ. ನಾನು ಆ ಥರ ಹುಡುಗಿ ಅಲ್ಲ. ನಾನು ಯಾವತ್ತೂ ಆ ಥರ ನಡ್ಕೊಳಕ್ಕಿಲ್ಲ. ನಾನು ನಿಮ್ದು ಅಮ್ಮ ನಿಮ್ಮ ಕಾಲು ಕಟ್ಕೊತೀನಿ ಪಟೇಲಪ್ಪರೇ, ಹಂಗೆಲ್ಲ ಅನ್ಬೇಡಿ. ನೋಡಿ, ನೀವು ನನ್ನ ತಂದೆ ಸಮಾನ. ನಿಮ್ಗೆ ಇಷ್ಟು ವಯಸ್ಸಾಗದೆ, ನೀವು ವಯಸ್ಸು ತಕ್ಕನಾಗಾರು ಮಾತಾಡೋದು ಕಲಿಬೇಕು ತಾನೆ. ನಾವೇನೋ ಕಷ್ಟ ಇರ್ಬೋದು, ನಾವು ಬಡವರೇ ಇರ್ಬೋದು, ಹಂಗೆ ಅನ್ಕೊಂಡು ಇಂಥ ಕೆಲಸ ಎಲ್ಲ ನಾವು ಮಾಡೋಕ್ಕಿಲ್ಲ. ನಿಮ್ದು ಅಮ್ಮ ನಿಮ್ಮ ಕಾಲು ಕಟ್ಕೊತೀನಿ, ನನ್ನ ಸುದ್ದಿಗೆ ಬರಬೇಡಿ ನೀವು. ಏಯ್, ಏನು ಹೇಳ್ತಿದ್ಯಾ? ಹಾಗಾದ್ರೆ ನಾನು ಅಂತೇವ್ ಅನ್ಕೊಬಿಟ್ಟಿದ್ಯಾ? ತಪ್ಪು ತಿಳ್ಕೊಂಡಿದ್ದಿ. ನಾನು ಭಾಳ ಸಭ್ಯಸ್ತಾನೆಯ, ಇಡೀ ಊರನ್ನ ಕೇಳ್ಕೊಬ ನನ್ನ ಬಗ್ಗೆ ಎಲ್ಲ ಹೇಳ್ತಾರೆ ಎಷ್ಟು ಒಳ್ಳೆಯವ್ರು ನಾನು ಅಂತ. ಅದೇನು ದ್ರಾಕ್ಷಾಯಿಣಿ, ನೀನು ನೋಡಿದ್ಮೇಲೆ ನಂಗೆ ನಿದ್ದೆನೇ ಬರ್ತೀರ. ನೋಡು, ನಾನೇ ನೀನು ಇಟ್ಕೊತೀನಿ ಅಂತ ಇದ್ದಾನ, ಕಟ್ಕೊತೀನಿ, ನೀನು ಹ್ಞೂ ಅಂತ ಅನ್ನು ಗುಟ್ಟಿನಲ್ಲಿ ಮದುವೆ ಆಗ್ಬಿಡೋದ, ಆಯಿತಾ? ನಿನ್ನ ರಾಣಿ ನೋಡ್ಕೊತೀನಿ. ನಮ್ಮನೆ ಪಾತ್ರೆ ಬಿಡಿಕೊಂಡು ಬಟ್ಟೆ ಒಕ್ಕೊಂಡಿರ್ಬೇಕಾ ನೀನು? ಹೇಳು ಪಟೇಲಪ್ಪರೇ. ಬುಡಿ ನನ್ನ ಕೈಯ ಪಟೇಲಪ್ಪರೇ, ನಿಮ್ದು ಅಮ್ಮ ಬುಡಿ ನನ್ನ ಕೈಯ. ನೋಡಿ, ನಾನು ಅತ್ತೇವಳಲ್ಲ. ಏಯ್, ಯಾಕಂಗೆ ಓಡಾಯ್ತಿದೀಯೇ? ನಿನ್ಗೆ ಹೇಳ್ದೆ ತಾನೆ ನೀನು ಒಪ್ಪುರೆ ಮದುವೆನೇ ಆಯ್ತೀನಿ ಅಂತ. ಇನ್ನೇನಾಗಬೇಕು ನಿನಗೆ? ಬೈಲಿ ಪಟೇಲಪ್ಪರೇ. ನೋಡಿ, ನಿಮ್ದು ಅಮ್ಮ ನೀವು ಕಾಲು ಕಟ್ಕೊತೀನಿ. ನಿಮಗೆ ನೋಡಿದ್ರೆ ನಮ್ಮ ಅಪ್ಪನ ಎಷ್ಟು ವಯಸ್ಸಾಗದೆ, ಯಾಕೆ ಹಿಂಗೆ ಬುದ್ಧಿ ಕಲ್ತಿದ್ದೀರಿ ಪಟೇಲಪ್ಪರೇ? ನಿಮ್ದು ಅಮ್ಮಯ್ಯ ಪಟೇಲಪ್ಪರೇ, ನಾನು ಅಂತವಳಲ್ಲ ಪಟೇಲಪ್ಪರೇ. ನಿಮ್ಮ ಕಾಲು ಕಟ್ಕೊತೀನಿ, ನನ್ನ ಸುದ್ದಿಗೆ ಬರಬೇಡಿ ಪಟೇಲಪ್ಪರೇ. ನೋಡು, ಹಂಗನ್ಬೇಡ ನೀನು. ನೋಡು, ನಿಂದ ಅಮ್ಮ ಅಂತೀನಿ, ಬೇಡ ಅಂತ ಅನ್ಬೇಡ ಪಟೇಲಪ್ಪರೇ. ಬುಡಿ ನನ್ನ ಕೈ ಬುಡಿ ಪಟೇಲಪ್ಪರೇ. ನೋಡು, ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು ನಮ್ಮನೆ ಕೆಲಸಕ್ಕಿರೋದು ಮರ್ತ್ಬಿಟ್ಟಿದ್ಯಾ? ನಿಮ್ಮನೆ ಕೆಲಸಕ್ಕೆ ಇವನಿ ಅಂದರೆ ಕೆಲಸ ಮಾಡ್ತೀನಿ, ಬಟ್ಟೆ ಒಗಿತೀನಿ, ಪಾತ್ರೆ ಬೆಳ್ತೀನಿ, ಮನೆ ನೀವು ಹೇಳಿ ಕೆಲಸ ಮಾಡ್ತೀನಿ ಹೊರತು ಈ ಕೆಲಸ ನಾನು ಮಾಡೋಕ್ಕಿಲ್ಲ ಪಟೇಲಪ್ಪರೇ. ನೋಡಿ, ನಾವು ಬಡವರೇ ಇರ್ಬೋದು, ನಾವು ಮಾನ ಕಳ್ಕೊಂಡು ಬಾಳ್ಟ ಮಾಡಿಲ್ಲ. ನಿಮ್ದು ಅಮ್ಮಯ್ಯ ನಿಮ್ಮ ಕಾಲು ಕಟ್ಕೊತೀನಿ, ನಮ್ಮ ಸುದ್ದಿ ಬರಬೇಡಿ ನೀವು. ನನ್ನ ಸುದ್ದಿನ ಬರಬೇಡಿ. ನಿಮ್ದು ಅಮ್ಮಯ್ಯ ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ನೋಡು, ಹಂಗನ್ಬೇಡ ನೀನು. ನಾನು ಹೇಳೋದು ಕೇಳು. ನಾನು ಆಸೆ ತೀರಿಸ್ಲಿಲ್ಲ ಅಂದರೆ ನಿಮ್ದೇ ಇರೋಕ್ಕೆ ನಾನು ಬಿಡೋಕ್ಕಿಲ್ಲ ಪಟೇಲಪ್ಪರೇ. ನನ್ನ ಜೀವ ಇಲ್ಲೇ ಓಲಿ. ನಾನು ಈ ಥರ ಕೆಟ್ಟ ಕೆಲಸ ನಾನು ಮಾಡೋಕ್ಕಿಲ್ಲ. ಇಲ್ಲೇನು ಮಾಡ್ತಾ ಇದ್ದೀರಿ? ಅಲ್ಲೇ ನೀನು ಯಾವಾಗ ಬಂದೆ? ಇಲ್ಲೇನು ಕೆಲಸ ನಿನ್ಗೆ ಅಂತ ಹೇಳ್ತಾರೆ ನಾನು. ಹಂಗಲ್ಲ, ಹೊಸ ಹುಡುಗಿ ಬಂದದಲ್ಲ ಪಾಪ, ಆ ಹುಡುಗಿಗೆ ಮನೆಯೆಲ್ಲ ಇಡ್ಸ್ತಾ ಹೆಂಗೆ ಏನು ಅಂತ ಕೇಳ್ಕೊಂಡು ಹೋಗೋದ ಅಂತ ಬಂದಿದೆ ಕಲೆ. ಕೇಳದ ನೋಡು, ನಮ್ಗೆ ಬಂದದೆ ಮುಗಿನ ಅವಳನ್ನ ನಾವು ಈಗ ಸಣ್ಣದಿಂದ ನೋಡ್ಕೋಬೇಕು ತಾನೆ, ಆಕೆ ಕೇಳೋಣ ಅಂತ ಬಂದೆ. ನಿನ್ನ ನೆನ್ನೆ ಮನೆ ನೋಡ್ತಿಲ್ಲ ನಾನು ಮದುವೆ ತಂಗ ನೋಡ್ತಾನೆ. ನಿನ್ನ ಬುದ್ಧಿ ಎಲ್ಲ ನೀನು ಅಂದ್ಕೊಂಡಿದ್ದಿ ಅಂತವನು ನೀನು ಎಂತ ಕಿತ್ತೋದನು ಅಂತ. ನೀನು ಹೋಗಿ ತೆಗೆ ಬೆಂಕಿ ನೀನು ಹತ್ತು ನಾಚಿಕೆ ಮನ ಬರೋದಿಲ್ವಾ? ಅಲ್ಲ ಚೆಂಗುಲ್ ನನ್ನ ಮಗನೇ, ಮನೆ ಕೆಲಸ ಬಂದವ್ರು ಕೊಟ್ಟಾರ ಚಂಕತಾಡಿ ಎಲ್ಲಾರು ಅರ್ಧ ದಿವಸ ಕೂಡಂಗೆ ಮಾಡಿದೀಯೇ. ಯಾಕೆ ಇವಳು ಕೂಟಾಡ್ತಾ ಚಕ್ಕಂತವ? ನೀನು ಹೋಗಿ ತೆಗೆ ಬೆಂಕಿ ನೀನು ನಿನಗೆ ಮನ ಬರೋದಿಲ್ವ ನಿನಗೆ? ಓಹೋ, ನೋಡಿದ್ಲೇನು ಪಟೇಲಪ್ಪ, ಒಳ್ಳೆ ಪಟೇಲಪ್ಪ ಸಿಕ್ಕವನೇ, ಒಳ್ಳೆ ದುಡ್ಡು ಮಾಡ್ಕೊಳ್ಳೋದ ಅಂತ. ಅಮ್ಮೋರೆ, ನಾನು ಅಂತ ಹುಡುಗಿ ಅಲ್ಲ ನಾನು. ನೀವೇ ಕೇಳಬೇಕಾರೆ ಪಟೇಲಪ್ಪರ್ನೇ. ನೋಡು, ಅದೇ ಅವ್ಳ ಬಗ್ಗೆ ಹಂಗೆಲ್ಲ ಮಾತಾಡಿಯೇ, ಅವಳು ಅಂತೇಳಲ್ಲ, ಒಳ್ಳೆ ಹುಡುಗಿ ಅವಳು. ನನಗೆ ಗೊತ್ತಿಲ್ವಾ, ನಾನು ಆ ಥರ ಎಲ್ಲ ಬಿಟ್ಬಿಟ್ಟು ನಾನು ಚಂಗ್ಲಾಟ ನನ್ವೇ. ಈಗ ಭಾಳ ಒಳ್ಳೆನಾಗಿವ್ನಿ. ಸುಮ್ಮನೆ ಕೆಟ್ಟವನು ಅಂದ್ಬಿಟ್ಟು ನಿಜಕ್ಕೆ ಕೆಟ್ಟವನಾಗ ಮಾಡಬೇಡಿ ನಾನು. ಪಾಪ ರಘು ಕಾಂಬ್ಳಿ ಎಲ್ಲ ಕೊಟ್ಟಿದೆಯೋ ಇಲ್ವೋ ಅಂದ್ಕೊಂಡು ಕೇಳ್ಕೊಂಡು ಹೋಗೋದಂತ ಬಂದೆ ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಸುಮ್ಮನೆ ಯಾಕಿಲ್ದೋದೆ ನಾನು ಮಾತಾಡಿಯೇ ನೀನು. ನಡಿ ಆ ಎಣ್ಣೆ ಅನ್ಕೊಳಕ್ಕಿಲ್ಲ, ನನ್ನ ಬಗ್ಗೆ ತಪ್ಪು ತಿಳ್ಕೊಳಕ್ಕಿಲ್ವಾ? ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತೀಯ. ನಮ್ಮ ಮನೆಗೆ ಬಂದ ಮೇಲೆ ಕೆಲಸಕ್ಕೆ ಅವೆಣ್ಣ ನಿಜವಾಗಿ ನೋಡ್ಕೋಬೇಕಾದ್ ನಮ್ಮ ಕರ್ತವ್ಯ ತಾನೆ. ಅದಕ್ಕೆ ಬಂದೆ. ರಘು ಕಾಂಬ್ಳಿ ದಿಂಬು ಎಲ್ಲ ಸರಿಯಾಗಿದ್ದದ, ಎಲ್ಲ ನೋಡ್ಕೊಂಡಿದ್ಯಾ? ಹಂಗೆ ಹಿಂಗೆ ಅಂತ ಕೇಳ್ಕೊಂಡು ಹೋಗೋದ ಅಂತ, ಪಾತ್ರೆ ಪಗಡೆ ಎಲ್ಲ ಸರಿಯಾಗಿದ್ದಾವ ಅಂತ ನೋಡ್ಕೊಂಡು ಹೋಗೋದಂತ ಬಂದಿದ್ದು ಕಲೆ. ಇಲ್ಲಾಂದ್ರೆ ಹಿಂದೆ ಬರ್ತಿದೆ. ನೆನ್ನೆ ಮನೆಯಿಂದ ನಾನು ನೋಡ್ತಿಲ್ಲ, ನಾನು ಭಾಳ ದಿವಸ ನೋಡ್ತೇನೆ. ನಿನ್ನ ಮುಚ್ಚು ಬಾಯ, ಜಾಸ್ತಿ ಮಾತಾಡಬೇಡ ನೀನು. ನಿನ್ನ ಬುದ್ಧಿ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು ಕತೆ. ಓ ಪರವಾಗಿಲ್ಲ, ನೀನು ಸುಮಾರಾಗಿ ನಾಟಕ ಕಲ್ತಿದೀಯೇ. ಯಾವ ಥರ ನಾಟಕ ಕಲ್ತಿದ್ದೀನಿ ನೋಡಿ ನೀನು. ಹೋಗಿಲ್ಲಿಂದ ಇನ್ನೊಂದ್ಸತಿ ತಂಗ ಓಡಿಗಿಡೋದು ನೀನು ಕೈ ಕಾಲು ಮುರಿದಾಕ್ಬಿಡ್ತೀನಿ. ಸರಿ ಬುಡಮಿ, ಆಯಿತು. ಏನಂಗಡಿಯ ನೀನು? ಏಯ್ ಮಾರ್ಕೆಟ್ ಮುಡೆ, ಬುದ್ಧಿ ಬೇಡ ನಿನಗೆ. ಯಾಕೆ ನನ್ನ ಗಂಡ ಕೊಟ್ಟು ಮಾತಾಡ್ತಾ ಇದ್ದೀನಿ ನೀನು? ಅಮ್ಮರೇ, ನಾನು ಕರೆಯಕ್ಕೆ ಹೋಗಿದ್ನ, ಅವರೇ ಬಂದಿದ್ದು. ಅವರೇ ಬಂದಿದ್ದು. ಅವರು ಏನೇನೋ ಮಾತಾಡ್ತಿದ್ರು ಕೆಟ್ಟಾಗಿ ಮಾತಾಡ್ತಿದ್ದೆ. ಮತ್ತೆ ಬೊಗಳು ಅವ್ನ ಮುಂಗಡೆ. ಓಹೋ, ಏನು ಮಾಡ್ತಿದ್ದೆ? ಮೈ ಮುಟ್ಟೆಲ್ಲ ಮಾತಾಡಕ್ಕೆ ಬರ್ತಿದ್ರು. ನೀನು ಮೈ ಬುಡ್ಸ್ಕೊತ ನಿಂತಿದ್ದೆ. ಅವನು ಮುಡ್ತಂಗೆ ನೀನು ಮಾನ ಮರೋದಿತ್ತಿಲ್ಲ ನಿನಗೆ. ಥೂ,
ನಿನ್ನ ಜನ್ಮಕ್ಕೆ ಬೆಂಕಿಕ ನಿಮ್ಮಂತ ಮುಗ್ಗೆಟ್ ಮುಂಡ್ಯಾರನ ಮನೆ ಇಸ್ಕೊಂಡಿವಲ್ಲ ನಮಗೆ ಬುದ್ಧಿ ಇಲ್ಲ ನೋಡು ನಾ ಕೊಟ್ಟಿರೋ ದುಡ್ಡು ಕೊಟ್ಟು ಬಿಸಾಕ್ಬಿಟ್ಟು ಹೋಯ್ತಾರು ಅಮ್ಮರೇ ನಿಮ್ದು ಅಮ್ಮಯ್ಯ ಅಂತ ನಿಮ್ಮ ಕಾಲು ಕಟ್ಕೊತೀನಿ ಹಂಗೆ ಮಾತ್ರ ಅನ್ಬೇಡಿ ಅಮ್ಮರೇ ನಾನೇನು ತಪ್ಪು ಮಾಡಿಲ್ಲ ಅವರೇ ಮಾತಾಡ್ಸ್ಕೊ ಬಂದಿದ್ದ ಅಷ್ಟೇಯ ನಿಮ್ದು ಅಮ್ಮಯ್ಯ ನಂದು ಏನು ತಪ್ಪಿಲ್ಲ ನಾನು ತಪ್ಪು ಮಾಡಿಲ್ಲ ನಾನು ನೀವು ದುಡ್ಡು ಕೇಳಿದ್ರೆ ನಾನು ಹೇಳ್ತಾರನೇ ಅಮ್ಮರೇ ನಿಮ್ದು ಅಮ್ಮಯ್ಯನಂತ ಹೇಳ್ತಾರನೇ ಎಲ್ಲಿದೆ ದುಡ್ಡು ನಮ್ಮ ಅಕ್ಕನ ಮದುವೆಗೆ ಅಂದ್ಬಿಟ್ಟು ಇಸ್ಕೊಂಡು ನಾನು ಕೆಲಸ ಸೇರ್ಕೊಂಡಿರೋದು ಇಷ್ಟಕ್ಕೆ ನಮ್ಮ ಅಕ್ಕನ ಮದುವೆ ಎಲ್ಲ ಆಗಿರ್ತದೆ ನೀನು ಎಲ್ಲಿರ್ತದೆ ದುಡ್ಡು ಮತ್ತೆ ಲಕ್ಷಣ ಕೆಲಸ ಮಾಡ್ಕೊಂಡಿರು ಅದು ಬಿಟ್ಬಿಟ್ಟು ನುಯ್ತಾ ನಿಂತ್ಕೊಳ್ಳೋದು ಪಟೇಲಪ್ಪನ ಕಂಡ್ರೆ ಹಲ್ಗಿಂಚ್ಕೊಂಡು ನಿಂತ್ಕೊಳ್ಳೋದು ಇವೆಲ್ಲ ಮಾಡಬೇಡ ನೀನು ತೆಗೆ ಬೆಂಕಿ ಕನಿನ ನಿನ್ನಂತ ಲೋಪರ್ ಮುಂಡರಿಂದಾನೆ ಎಷ್ಟೋ ಮನೆಗಳು ಹಾಳಾಗವೆ ನನ್ನ ಗಂಡನ ಹೆಂಗಾರು ಮಾಡಿ ನೀನೇ ಬೇಕಾದ್ರೆ ಒಳಕಂಡ್ರು ಒಳಕತ್ತೀಯ ನೀನು ಹೇಳಕ್ಕಿಲ್ಲ ನಿನ್ನ ಅಮ್ಮರೇ ನಾನೇನೋ ಸುದ್ದಿಗೆ ಹೋಗ್ಲಿಲ್ಲ ಅವರೇ ನನ್ನ ಬಗ್ಗೆ ನನ್ನ ಕೊಟ್ಟು ಮಾತಾಡ್ಕೊ ಬಂದಿದ್ದು ಸರಿ ಸರಿ ಇನ್ಮೇಲಾರೆ ನ್ಯಾಯವಾಗಿ ಇರೋದ್ಕಲಿ ನೀನು ಸರಿ ಅಮ್ಮರೇ ಆಯಿತು ನೋಡಿ ನನ್ನ ಬಾಳ ಯಾವ ಥರ ಆಯಿತು ಅಂದ್ಬಿಟ್ಟು ಯಾವತ್ತೂ ಬಡವ್ರ ಮನೇಲಿ ಹೆಣ್ಮಕ್ಳಾಗಿ ಹುಟ್ಟನೇ ಬೇಡ್ತು ನಾನು ಏನು ತಪ್ಪು ಮಾಡಿಲ್ಲ ಏನಿಲ್ಲ ಅವ್ನು ನೋಡಿದ್ರೆ ತಪ್ಪು ಕೆಲಸ ಮಾಡಕ್ಕೆ ಕರೀತಾನೆ ಇವಳು ನೋಡು ತಪ್ಪು ಕೆಲಸ ಮಾಡ್ತಾಯಿದ್ದಿ ಅಂತ ಬೈತಾರಲ್ಲ ಎತ್ತಾಗಂತೂ ಸಾಯೋದು ಇವರಿಬ್ರು ಮಧ್ಯದಲ್ಲಿ ಸೇರ್ಕೊಂಡು ನನಗಂತೂ ನೆಮ್ಮದಿನೇ ಇಲ್ದಂಗೆ ಆಗೋಗದೆ ಅತ್ತಾಗ ಊರ್ಗಾರು ಹೋಗೋದಂದ್ರೆ ಅಕ್ಕನ ಮದುವೆಗೆ ಅಂದ್ಬಿಟ್ಟು ದುಡ್ಡು ಬೇರೆ ಇಸ್ಕೊಂಡವ್ರೆ ಏನು ಮಾಡಬೇಕು ಒಂದು ಗೊತ್ತೈತಿಲ್ಲ ನನಗೆ ಇನ್ನು ಹೋದ್ರೆ ತಾನೆ ಸುಮ್ಮನೆ ಬಿಟ್ಟಾರ ಆಮೇಲೆ ನನ್ನಿಂದ ನಮ್ಮ ಅಕ್ಕನಿಗೆ ನಮ್ಮ ಅಪ್ಪನಿಗೆ ಯಾರಿಗೂ ನೆಮ್ಮದಿ ಇಲ್ದಂಗೆ ಆಗೋಯ್ತದೆ ಏನಾರು ಅಲ್ಲಿ ಕಷ್ಟ ಸುಖ ಅನ್ಭವಿಸ್ಕೊಂಡಿಲ್ಲೇ ಇರ್ತೀನಿ ಹೊರ್ತು ಇನ್ನು ಒಯ್ಕಿಲ್ಲ ನಾನು ನನ್ನ ಪರಿಸ್ಥಿತಿ ಯಾರಿಗೂ ಬರಬೇಡ್ದು ಏನು ಮಾಡಬೇಕು ಅಂತ ನನಗೆ ಗೊತ್ತೈತೆ ಇಲ್ಲ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ ನನಗೆ ನೆಮ್ಮದಿ ಕೆಲಸ ಮಾಡ್ಕೊಂಡಿರೋದು ಅಂದರೆ ಈ ಪಟೇಲಪ್ಪನ ಕಾಟ ಏನು ಮಾಡಬೇಕು ಅಂತ ನನಗೆ ದಿಕ್ಕೇ ತೋರಿಸ್ತಾ ಇಲ್ಲ ನಿಜವಾಗ್ಲೂ ಜೀವನವೇ ಬೇಸರದಂಗೆ ಆಗ್ಬಿಟ್ಟದ ನನಗೆ ದಯವಿಟ್ಟು ಏನು ಮಾಡೋಣ ನಾನು ಇದಕ್ಕೆ ಅಂತ ಒಂಚೂರು ಪರಿಹಾರ ಹೇಳ್ಕೊಡಿ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಲ್ಲ ಮತ್ತೆ ನಮಸ್ಕಾರ.